ಇದು ನೋಡಿ, ಇದು ಸಾದ್ಲಿ ಪೇರೆಸಂದ್ರ ರಸ್ತೆ. ಪ್ರತಿದಿನ ನೂರಾರು ಗಾಡಿಗಳು ಓಡಾಡುವ ರಸ್ತೆ ಇದು. ಕೆಲಸಕ್ಕೆ ಹೋಗ್ತಾರೆ ಇದೇ ರಸ್ತೆಯಲ್ಲಿ, ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ ಇದೇ ರಸ್ತೆಯಲ್ಲಿ. ಯಾಕಂದ್ರೆ ಯಾರೋ ಆಸ್ಪತ್ರೆಗೆ ಹೋಗ್ತಾರೆ, ಎಲ್ಲರೂ ಕಾಲೇಜ್ಗಳಿಗೆ ಹೋಗ್ತಾರೆ, ಎಲ್ಲ ತಮ್ಮ ತಮ್ಮ ಜೀವನದ ಅವಶ್ಯಕತೆಗಳಿಗಾಗಿ ರಸ್ತೆ ನಂಬ. ಆದ್ರೆ ಈ ರಸ್ತೆಯ ಸ್ಥಿತಿ ನೋಡಿ ನೀವೇ ಹೇಳಿ. ಕಳೆದ 6 ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಇದೆ. ಆದ್ರೆ 6 ವರ್ಷ ಅಂದ್ರೆ ಸಣ್ಣ ಸಮಯ ಅಲ್ಲ. ಒಬ್ಬ ಮನುಷ್ಯನ ಜೀವನದಲ್ಲಿ 6 ವರ್ಷ ಅಂದ್ರೆ ಎಷ್ಟು ಬದಲಾವಣೆ ಆಗುತ್ತೆ. ಮಕ್ಕಳು ದೊಡ್ಡವರಾಗ್ತಾರೆ, ಮನೆಗಳು ಬದಲಾಗುತ್ತವೆ, ಊರುಗಳು ಬದಲಾಗುತ್ತವೆ. ಆದ್ರೆ ಈ ರಸ್ತೆ ಮಾತ್ರ ಇನ್ನೂ ಇದೇ ಸ್ಥಿತಿಯಲ್ಲಿದೆ. ಇನ್ನೇನು ಈ ರಸ್ತೆ ಏನು ದೂರದಲ್ಲಿಲ್ಲ. ನಮ್ಮೂರಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ 20 ಕಿಲೋಮೀಟರ್, ಶಿಡ್ಲಘಟ್ಟ ತಾಲೂಕು 20 ಕಿಲೋಮೀಟರ್. ಇಷ್ಟು ಹತ್ತಿರ ಇರೋ ನಮ್ಮೂರು ಇದ್ರೂ ಈ ರಸ್ತೆ ನೋವು ಮಾತ್ರ ಯಾರು ಕಣ್ಣಿಗೂ ಕಾಣುತ್ತಿಲ್ಲ ಅನ್ನೋ ಪ್ರಶ್ನೆ ಇಲ್ಲಿನ ಜನರು. ದಿನ 24 ಗಂಟೆ ಗಾಡಿಗಳು ಓಡಾಡ್ತವೆ. ಒಮ್ಮೆ ಯೋಚನೆ ಮಾಡಿ, ಈ ರಸ್ತೆಯಲ್ಲಿ ಒಂದು ಆಂಬುಲೆನ್ಸ್ ಹೋಗ್ಬೇಕು ಪರಿಸ್ಥಿತಿ ಬಂದ್ರೆ ಆಂಬುಲೆನ್ಸ್ ಒಳಗಿರುವ ವ್ಯಕ್ತಿಯ ಸಮಯ ಎಷ್ಟು ಮುಖ್ಯ ಅನ್ನೋದು ನಮ್ಗೆಲ್ಲ ಗೊತ್ತು. ಆದ್ರೆ ರಸ್ತೆ ಪರಿಸ್ಥಿತಿ ಈಗಿದ್ದಾಗ ಅದು ಹೋಗಬೇಕಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ತಲುಪುವುದು ಎಷ್ಟು ಕಷ್ಟ. ಇದು ಕೇವಲ ಒಂದು ರಸ್ತೆ ಸಮಸ್ಯೆ ಅಲ್ಲ, ಇದು ಪ್ರತಿದಿನ ಈ ರಸ್ತೆಯಲ್ಲಿ ಓಡಾಡುವ ಪ್ರತಿಯೊಬ್ಬರ ಸಮಸ್ಯೆ. ಬೈಕ್ ನಲ್ಲಿ ಹೋಗುವಾಗ, ಆಟೋದಲ್ಲಿ ಹೋಗುವವರು, ಬಸ್ಸಲ್ಲಿ ಹೋಗುವವರು, ಕಾರಲ್ಲಿ ಹೋಗುವವರು ಎಲ್ಲರೂ ಈ ರಸ್ತೆ ದಾಟಬೇಕು. ಆದ್ರೆ ಕೇವಲ ಮಣ್ಣು, ಕಲ್ಲು, ಡಾಬರ್ ಅಲ್ಲ. ರಸ್ತೆ ಅಂದ್ರೆ ಜನರ ಓಡಾಟ, ಜನರ ಬದುಕು, ಜನರ ಸಮಯ ಮತ್ತು ಕೆಲವೊಮ್ಮೆ ಒಬ್ಬರ ಜೀವನ ಉಳಿಸೋ ದಾರಿ ಕೂಡ ಇದೆ. ನಾವು ಯಾರನ್ನು ತಪ್ಪು ಹಿಡಿಯೋದಕ್ಕೆ ಈ ವಿಡಿಯೋ ಮಾಡುತ್ತಿಲ್ಲ. ಒಂದು ಸಮಸ್ಯೆ ಎಲ್ಲರ ಗಮನಕ್ಕೂ ಬರ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಪ್ರಶ್ನೆ ಕೇಳೋಕೆ ಮಾತ್ರ ಈ ವಿಡಿಯೋ. ನಮ್ಮ ಊರು ಕೂಡ ಅಭಿವೃದ್ಧಿಗೆ ಅರ್ಹ ಅಲ್ವಾ? ನಮ್ಮ ಜನರಿಗೆ ಬೇಕಲ್ವಾ? ಇಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದ್ರೂ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಯಾವಾಗ? ಇವತ್ತು ನಾನು ಈ ರಸ್ತೆಯಲ್ಲಿ ಹೋಗ್ತಿದ್ದೀನಿ, ನಾಳೆ ನೀವು ಕೂಡ ಇದೇ ರಸ್ತೆಯಲ್ಲಿ ಹೋಗ್ಬೇಕು. ಆಗ ಈ ವಿಡಿಯೋ ನೆನಪಾಗಬಹುದು. ಆಗ ಒಂದೇ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು, ನಮ್ಮ ಊರಿನ ರಸ್ತೆ ಯಾವಾಗ ಸರಿ ಹೋಗುತ್ತೆ? ಈ ರಸ್ತೆ ಸರಿ ಹೋಗೋದು ಯಾರೊಬ್ಬರ ಗೆಲುವು ಅಲ್ಲ, ಅದು ಇಲ್ಲಿ ಜನರ ಗೆಲುವು. ಸಾದ್ಲಿ ಪೇರೆಸಂದ್ರ ರಸ್ತೆ ಬಗೆಹರಿಯಲಿ. ಈ ರಸ್ತೆ ಓಡಾಡುವ ಪ್ರತಿಯೊಬ್ಬರ ಪ್ರಯಾಣ ಸ್ವಲ್ಪವಾದರೂ ಶುಭವಾಗಲಿ. ಅಷ್ಟೇ ನನ್ನ ಮಾತು.